ಮತ್ತೊಮ್ಮೆ ಎಲ್ಲರಿಗೂ ಸ್ವಾಗತವನ್ನು ಕೋರ್ತಾ ಮುಂದುವರೆದ ಭಾಗವಾಗಿ ನಿನ್ನೆ ನಡೆದಂತಹ ಘಟನೆ ಬಗ್ಗೆ ಮತ್ತೊಮ್ಮೆ ಉಲ್ಲೇಖ ಮಾಡಿ ರಾಹುಲ್ ಗಾಂಧಿಯವರ ಬಗ್ಗೆನೂ ಮಾತಾಡಬೇಕು ಅಂತ ನನಗನ್ಸಿದ್ದು. ನಿನ್ನೆ ಸಂತೋಷ್ ಲಾಡ್ ಅವರು ಸಿದ್ಲಿಪುರದಲ್ಲಿ ಕಾರ್ಮಿಕ ಭವನ ಅದನ್ನೇನು ಉದ್ಘಾಟನೆ ಮಾಡಿದ್ರು, ಆ ಸಂದರ್ಭದಲ್ಲಿ ನಾವೆಲ್ಲರೂ ಹೋಗಿದ್ವಿ. ಅದಾದಮೇಲೆ ನಮ್ಮ ಸಂಸದರು, ನಮ್ಮ ಶಾಸಕರು, ನಾನು ಮತ್ತು ಡಾಕ್ಟರ್ ಧನಂಜಯ ಸರ್ಜಿಯವರು, ಶಾರದಾ ಪುರಾನಾಯಕ್ ಅವರು ಎಲ್ಲರೂ ಇದ್ವಿ ನಾವು ಕಾರ್ಯಕ್ರಮದಲ್ಲಿ. ಸಂಸದರು ಕಾರ್ಯನಿಮಿತ್ತ ಬೆಂಗಳೂರಿಗೆ ಹೋಗಬೇಕಾಗಿರೋ ಕಾರಣಕ್ಕೆ ಅವರು ಮಾತಾಡಿ ಹೊರಟರು. ಮಾತಾಡಾದ್ಮೇಲೆ ಕೊನೆಗೆ ನಮಗೆ ಅಥವಾ ಶಾರದಾ ಪುರಾನಾಯಕ್ ಅವರಿಗೆ ಮಾತಾಡೋಕ್ಕೆ ಅವಕಾಶ ಸಿಗಲಿಲ್ಲ. ನಾವು ಮತ್ತು ಡಾಕ್ಟರ್ ಧನಂಜಯ ಸರ್ಜಿಯವರು ಕೂತಿದ್ವಿ. ಸಂತೋಷ್ ಲಾಡ್ ಅವರು ಪ್ರಾರಂಭ ಮಾಡಿದ್ರು. 1000ಕ್ಕಿಂತ ಹೆಚ್ಚು ಜನ ಕಾರ್ಮಿಕರು ಒಳಗೆ ಹೊರಗೆ ಎಲ್ಲ ನೋಡ್ತಾ ಇದ್ರು. ಮಾತಾಡಿದ್ದೇನು ಅಂದರೆ, ಕಾರ್ಮಿಕರು ಬಂದಂಥದ್ದು ನಮ್ದು ಏನು ಯೋಜನೆಗಳಿದೆ, ನಮಗೆ ಸ್ಮಾರ್ಟ್ ಕಾರ್ಡ್ ಕೊಡ್ತೀರಾ, ನಾಳೆ ನಮಗೆ ನಮ್ದು ಇಂತಿಂಥ ಸಮಸ್ಯೆಗಳಿದೆ, ಶಿವಮೊಗ್ಗದಲ್ಲಿ ESI ಹಾಸ್ಪಿಟಲ್ ರಿನ್ಯೂವಲ್ ಆಗಿಲ್ಲ, ಇದು ರಾಜ್ಯ ಸರ್ಕಾರ ಮಾಡಬೇಕಾಗತ್ತೆ. ರಿನ್ಯೂವಲ್ ಎಷ್ಟು ದಿನಕ್ಕೆ ಮಾಡ್ತಿದ್ದಾರೆ ಅಂದರೆ 3 ತಿಂಗಳಿಗಂತೆ ಟೆಂಪರರಿ ರಿನ್ಯೂವಲ್. ಒಂದು ಕೇಸು ಆಗಿದೆ, ಮಧ್ಯದಲ್ಲಿ 15 ದಿವಸ ಇವರು ರಿನ್ಯೂವಲ್ ಆಗಿದ್ದು ಲೇಟ್ ಆಗಿರೋ ಕಾರಣಕ್ಕೆ ಒಂದು ಹೆಂಗಸಿಗೆ ತುಂಬ ತೊಂದರೆ ಆಗಿ ದುಡ್ಡಿಲ್ದೇ ತುಂಬ ತೊಂದರೆಯನ್ನು ಅನುಭವಿಸಿರೋವಂಥದ್ದು ಭದ್ರಾವತಿಯಲ್ಲಿ ನಡೆದಿದೆ. ಈ ಥರದ ದೃಷ್ಟಿಯಿಂದ ನೀವು ಬಂದಂಥವರಿಗೆ ಇದ್ರ ಬಗ್ಗೆ ಮಾತಾಡ್ತೀರಾ, ನಾವೇನು ಸವಲತ್ತುಗಳನ್ನು ಕೊಡ್ತಾ ಇದ್ದೀವಿ ಅದ್ರ ಬಗ್ಗೆ ಹೇಳ್ತೀರಾ ಅಂತ ನಾವೆಲ್ಲ ಕಾಯ್ತಾ ಇದ್ರೆ, ಸಂತೋಷ್ ಲಾಡ್ ಅವರು ನಿನ್ನೆ ಮಾತಾಡಿದ್ದು ದೇಶದ GDP ಬಗ್ಗೆ ಮಾತಾಡ್ತಾ ಹೋದ್ರು 10 ನಿಮಿಷಗಳ ಕಾಲ. ಅದಾದಮೇಲೆ ಡಿಮಾನಿಟೈಸೇಷನ್ ಯಾವಾಗಾಗಿದ್ದು ಸಂತೋಷ್ ಲಾಡ್ ಅವರ ಡಿಮಾನಿಟೈಸೇಷನ್ ಬಗ್ಗೆ 10 ನಿಮಿಷಗಳ ಕಾಲ ಅದ್ರ ಬಗ್ಗೆ. ಇದು ಫ್ಲಾಪ್. ಒಂದು ಕಡೆ ಅದನ್ನೇ ಹೇಳ್ತಾರೆ, ಇನ್ನೊಂದು ಕಡೆ ಯಾವುದೇ ಇಂಥ ಪರಿಸ್ಥಿತಿಯಲ್ಲಿ ಯಾರೇ ಇದ್ರೂ ದೇಶ ಆರ್ಥಿಕವಾಗಿ ಮುಂದುವರಿತಿತ್ತು, ಈಗ ಮುಂದುವರಿತಾ ಇದೆ ಅಂತಾನೂ ಹೇಳ್ತಾರೆ. ಜೊತೆಗೆ ಟ್ರಂಪ್ ಭಾರತ ದೇಶವನ್ನು ಡೆಡ್ ಎಕಾನಮಿ ಅಂತ ಹೇಳಿದ್ರೆ ಅದಕ್ಕೆ ರಾಹುಲ್ ಗಾಂಧಿ ಹೌದು ದೇಶ ಡೆಡ್ ಎಕಾನಮಿ ಆಗಿದೆ, ಆರ್ಥಿಕತೆ ಸತ್ತೋಗಿದೆ ಅಂತ ಈ ಕಡೆ ರಾಹುಲ್ ಗಾಂಧಿ ಹೇಳ್ತಾರೆ. ಹಾಗಾಗಿ ಸಂತೋಷ್ ಲಾಡ್ ಅವರು ಮೊದಲು ಈ ಏನು ಕಾರ್ಮಿಕರ ಭವನವನ್ನು ಕಟ್ಟಿದ್ದು, ಯಾರು ಪ್ರಾರಂಭ ಮಾಡಿದ್ದು, ಯಾವ ಇಸವಿಯಲ್ಲಿ ಮಾಡಿದ್ದು, ಅದನ್ನು ಒಂದು ಸ್ವಲ್ಪ ತಿಳ್ಕೋಬೇಕಿತ್ತು ಅಂತ ನಮಗನ್ನಿಸ್ತು. 21ರಲ್ಲಿ ನಮ್ಮ ಸರ್ಕಾರ ಇದ್ದಾಗ ಶಿವರಾಮ್ ಹೆಬ್ಬಾರ್ ಅವರು ನಮ್ಮ ರಾಜ್ಯದ ಕಾರ್ಮಿಕ ಸಚಿವರಾದಾಗ ಅವ್ರು ತಗೊಂಡಂತಹ ನಿರ್ಧಾರದಿಂದ 19 ಕೋಟಿಗಳನ್ನು ಅವತ್ತು ಖರ್ಚು ಮಾಡಿ ಅದ್ಭುತವಾದಂಥ ಇವತ್ತು ಕಾರ್ಮಿಕ ಭವನ ಆಗಿದೆ. ನಾವು ಮಾಡಿದ್ದೆಲ್ಲ ಸರಿ, ನೀವು ಮಾಡಿದ್ದೆಲ್ಲ ತಪ್ಪು, ದೇಶದ ಪ್ರಧಾನಮಂತ್ರಿಗಳ ಬಗ್ಗೆ ಆರ್ಥಿಕತೆ ಬಗ್ಗೆ ನಿರಂತರವಾಗಿ ಮಾತಾಡೋದಿದೆಯಲ್ಲ, ಇದು ಸರಿ ಇಲ್ಲ. ಸಂತೋಷ್ ಲಾಡ್ ಅವರೇ, ಭದ್ರಾವತಿಗೆ ನಾವು ಹೋಗ್ಬೇಕಿತ್ತು, ಅಲ್ಲಿಯ ಇದಕ್ಕೂ ಅವರ ಒಟ್ಟಾರೆ ಮಾತಾಡಿದ್ದ ರೀತಿ ನಮಗೂ ಭಾಳ ಬೇಸರ ಆಗಿ, ಯಾಕೆ ಇಂಥವ್ರ ಜೊತೆ ನಮಗೂ ಮಾತಾಡೋಕ್ಕೆ ಕೊಡಲ್ಲ, ಅವ್ರು ಮಾತಾಡಿದ್ದೆ ಕೊನೆಯದು. ಮಾತಾಡೋದನ್ನು ನಾವು ಅಲ್ಲಿಯ ವ್ಯವಸ್ಥೆ, ಅಲ್ಲಿಯ ಜನರ ಮಧ್ಯದಲ್ಲಿ ಸುಮ್ಮನೆ ನಾವು ಗಲಾಟೆ ಮಾಡೋದು ಬೇಡ. ಈ ಥರದ್ದು ಒಂದು ಸರ್ಕಾರದ ಕಾರ್ಯಕ್ರಮದಲ್ಲಿ ನೀವು ರಾಜಕಾರಣ ಮಾಡ್ತೀರಾ ಅಂದರೆ ನಾವು ಮುಂದಿನ ದಿನಗಳಲ್ಲೂ ಅದೇ ರೀತಿ ನಾವು ನಡ್ಕೊಳ್ತೀವಿ. ಶಿವಮೊಗ್ಗದಲ್ಲಿ ಆ ರೀತಿ ಇಲ್ಲ. ಶಿವಮೊಗ್ಗದಲ್ಲಿ ಸರ್ಕಾರಿ ಕಾರ್ಯಕ್ರಮ ಇದು, ಇವ್ರದ್ದು ಯಾರ್ದು ಕಾಂಗ್ರೆಸ್ಸಿನ ಕಾರ್ಯಕ್ರಮ ಅಲ್ಲ ಅದು. ಯಾವ ಸಂದರ್ಭದಲ್ಲಿ ನಾವು ಅದಕ್ಕೆ ಇದನ್ನು ಕೊಟ್ಟಿದ್ದು, ಒಂದು ಡೆವಲಪ್ಮೆಂಟಿಗೆ ಕೊಟ್ಟಂಥ ಯಾವ ಸಂದರ್ಭ, ಅದನ್ನು ಒಂದು ಸ್ವಲ್ಪ ಸಂತೋಷ್ ಲಾಡ್ ಅವರು ಅರ್ಥಕೊಂಡಿದ್ದಿದ್ರೆ ನಿನ್ನೆ ರಾಜಕಾರಣ ಭಾಷಣ 2 ಸಭೆಯಲ್ಲೂ, ಭದ್ರಾವತಿಯಲ್ಲೂ ಕೂಡ ಇದೇ ರೀತಿಯಾದಂಥ GDP ಬಗ್ಗೆ, ಇದೇ ಡಿಮಾನಿಟೈಸೇಷನ್ ಬಗ್ಗೆ, ಒಟ್ಟು ಮೋದಿಯವರ ಆರ್ಥಿಕ ನೀತಿ ಬಗ್ಗೆ ಈ ರೀತಿ ಮಾತುಗಳನ್ನು ಆಡಿದ್ರು ಅನ್ನೋವಂಥದ್ದು. ದಯಮಾಡಿ ಇದನ್ನು ಮುಂದುವರಿಸಬೇಡಿ. ಮುಂದಿನ ದಿವಸದಲ್ಲಿ ಸರ್ಕಾರದ ಕಾರ್ಯಕ್ರಮ ರೀತಿಯಲ್ಲಿ ನಡೆಸೋಣ. ನಾವು ನಿಮ್ಮ ಜೊತೆ ಇದ್ದೀವಿ. ಯಾವುದೇ ಅಭಿವೃದ್ಧಿ ಕಾರ್ಯದಲ್ಲಿ ನಾವು ಯಾವತ್ತೂ ಏನೂ ಹೇಳಿಲ್ಲ. ಆದರೆ ಸರ್ಕಾರದ ಕಾರ್ಯಕ್ರಮದಲ್ಲಿ ರಾಜಕಾರಣ ಮಾಡಿದ್ರೆ ನಾವು 108 ಹೇಳ್ಬೋದಿತ್ತು. ಸಂಸದರು ಎಲ್ಲ ವಿಷಯಗಳನ್ನು
ಕೇಂದ್ರ ಸರ್ಕಾರ ಮತ್ತು ರಾಜ್ಯ ಸರ್ಕಾರ ಎಷ್ಟು ಕಾರ್ಮಿಕರಿಗಾಗಿ ಏನೇನು ಮಾಡಿದೆ ಅನ್ನೋದನ್ನು ಬಿಡಿ ಬಿಡಿಯಾಗಿ ಹೇಳಿದ್ರು. ರಾಜಕಾರಣ ಮಾಡಲಿಲ್ಲ ಅವರು. ಈಗಿನ ಕಾರ್ಮಿಕರ ಸಚಿವರ ಬಗ್ಗೆ ನಮ್ಮ ಶಾಸಕರು ಅವ್ರು ಮಾತಾಡೋಕ್ಕಿಂತ ಮುಂಚೆ ಹೇಳಿದ್ರು ಏನೇನು ಕೆಲಸ, ಏನೇನು ರೆವಲ್ಯೂಷನ್ಸನ್ನು ಆಗ್ತಾ ಇದೆ, ಇದರೊಳಗಡೆ ಪಾತ್ರ ನಿಮ್ದು ಎಷ್ಟಿದೆ ಅಂತ ನಾವು ಕೂಡ ಶಾಸಕರು ಹೇಳಿದ್ರು. ಸಂತೋಷ್ ಲಾಡ್ ಅವರು ಪೆಹಲ್ಗಾಮ್ ಇರ್ಬೋದು, ಹಿಂದೆ ಉತ್ತರಾಖಂಡಲ್ಲಾದಂಥ ಸಮಸ್ಯೆಗೆ ಅವರೇ ಹೋದಂಥದ್ರ ಬಗ್ಗೆ ಶ್ಲಾಘನೆಯೂ ಕೂಡ ಮಾಡಿದ್ವಿ ನಾವು. ಆದರೆ ನೀವು ರಾಜಕಾರಣ ಎಲ್ಲ ಕೊನೆಗೆ ಇನ್ಯಾರು ಮಾತಾಡೋಕ್ಕಿಲ್ಲ, ಕೊನೆಗೆ ನಾನು ಇದ್ದೀನಿ ಅಂದ್ಬಿಟ್ಟು ರಾಜಕಾರಣ ಮಾಡೋದಾದರೆ ನಾವು ಮುಂದಿನ ದಿವಸದಲ್ಲಿ ರಾಜಕಾರಣ ಮಾಡೋಕ್ಕೆ ನಾವು ಸಿದ್ಧರಿದ್ದೀವಿ. ನಮ್ಮ ಹತ್ರನೂ ಇದೆ. ಇದನ್ನು ಎಲ್ಲೆಲ್ಲಿ ಮಾತಾಡಬೇಕು ಅಲ್ಲೆಲ್ಲಿ ಮಾತಾಡಿ. ಕಾಂಗ್ರೆಸ್ ಕಚೇರಿಲಿ ಹೋಗಿ ಅಲ್ಲಿ ಮಾತಾಡಿದ್ರಿ ತೊಂದರೆ ಇಲ್ಲ, ನಾವು ಉತ್ತರ ಕೊಡ್ತೀವಿ. ಮೀಡಿಯಾದವರಿಗೆ ಹೊರಗಡೆ ಹೋಗಿ ಬೈಟ್ ಕೊಡ್ತೀರಾ, ಕೊಡಿ, ನಾವು ರೆಡಿ ಇದ್ದೀವಿ. ಆದರೆ ಸರ್ಕಾರದ ಕಾರ್ಯಕ್ರಮದಲ್ಲಿ ನಿಮ್ಮ ಈ ಧೋರಣೆ ಇದು ಸರಿ ಇರಲಿಲ್ಲ. ಎರಡನೇದು, ರಾಹುಲ್ ಗಾಂಧಿ ಅವರಿಗೆ ನಿನ್ನೆ ಚೀಮಾರಿ ಹಾಕಿದ್ದಂಥದ್ದು. ಸುಪ್ರೀಂ ಕೋರ್ಟ್ ಯಾಕೆ ಚೀಮಾರಿ ಆಯಿತು ಅಂತ, ನೀವು ಈ ದೇಶದ ಪ್ರಜೆನ ಅನ್ನುವಂಥದ್ದನ್ನು ಕ್ವಶನ್ನು ಸುಪ್ರೀಂ ಕೋರ್ಟ್ ಮಾಡಿದೆ. ಇದಕ್ಕೆ ಪೂರಕವಾಗಿ 2019ರಲ್ಲಿ ಸುಬ್ರಹ್ಮಣ್ಯನ್ ಸ್ವಾಮಿ ಅವರು ಒಂದು ಅಪೀಲ್ ಹಾಕಿದ್ರು ಇವ್ರ ಮೇಲೆ. ಏನು, ಇವರು ಈ ದೇಶದ ಪ್ರಜೆ ಅಲ್ಲ, ಅವರಿಗೆ ಬ್ರಿಟಿಷಿನ ಒಂದು ಇದಿದೆ, ಪೌರತ್ವ ಇದೆ, ಭಾರತದ್ದು ಇದೆ, ಅವರ ತಾಯಿನೂ ಕೂಡ ಇಟಲಿಯ ಪೌರತ್ವ, ಮತ್ತು ಅವರು ಈ ದೇಶದ ಇದು ಪೌರತ್ವವನ್ನು ತಗೊಂಡಿದ್ದಾರೆ, ಅವರು ಅಲ್ಲ ಅಂತ. ಇದಕ್ಕೆ ಪೂರಕವಾಗಿ ನಿನ್ನೆ ನಡೆದಂಥ ಸುಪ್ರೀಂ ಕೋರ್ಟು ಅವರ ಮಾನನಷ್ಟ ಮೊಕದ್ದಮೆ, ಯಾರು, ಶ್ರೀವಾತ್ಸವ, ಉದಯಶಂಕರ ಶ್ರೀವಾತ್ಸವ, ಒಬ್ಬರು ಎಕ್ಸ್ ಮಿಲಿಟರಿ ಮ್ಯಾನ್, ಏನಕ್ಕೆ ಹಾಕ್ತಾರೆ, ಇವರು ಭಾರತ್ ಜೋಡೋ ಕಾರ್ಯಕ್ರಮದಲ್ಲಿ, ಭಾರತ್ ಜೋಡೋದಲ್ಲಿ ರಾಜಸ್ಥಾನದಲ್ಲಿ ಭಾಷಣಗಳು ಏನಂತ, ಈ ದೇಶದ ಗಡಿ, ಭಾರತದ ಜಾಗವನ್ನು ಚೀನಾ 2000ದಿಂದ 4000 ಚದರ ಕಿಲೋಮೀಟರ್ ಅಷ್ಟು ಆಕ್ರಮಣ ಮಾಡ್ಕೊಂಡಿದೆ, ನಮ್ಮ ದೇಶದ ಹಲವಾರು ಸೈನಿಕರು ಸತ್ತಿದ್ದಾರೆ, ಗಲ್ವಾನ್ ವ್ಯಾಲಿಯಲ್ಲಿ ಇವರು ನುಗ್ಗಿ ನಮ್ಮನ್ನು ಒಳಗಡೆ ಬಂದಿದ್ದಾರೆ ಅಂತ ಹೇಳಿದರು. ಅದನ್ನು ಪದೇ ಪದೇ ಆ ಇಡೀ ಭಾರತ್ ಜೋಡೋ ಯಾತ್ರೆಯಲ್ಲಿ ಹೇಳಿದಾಗ ಒಬ್ಬ ಮಾಜಿ ಮಿಲಿಟರಿ ಉದಯಶಂಕರ್ ಶ್ರೀವಾತ್ಸವು ಒಬ್ಬರು ಆಗ್ತಾರೆ ಮಾನನಷ್ಟ ಮೊಕದ್ದಮೆ. ಹೌದು, ನಿಮಗೆ ವಾಕ್ ಸ್ವಾತಂತ್ರ್ಯ ಇದೆ, ಅಭಿವ್ಯಕ್ತಿ ಸ್ವಾತಂತ್ರ್ಯ ಇದೆ ಅಂದ್ಬಿಟ್ಟು ದೇಶದ ಹಿತ, ಗಡಿಯ ಭಾಗ, ಸೂಕ್ಷ್ಮ ವಿಷಯಗಳ ಬಗ್ಗೆ ಒಬ್ಬ ಅಪೋಸಿಷನ್ ಪಾರ್ಟಿ ಲೀಡರ್ ಯಾವ ರೀತಿ ಇರಬೇಕಿತ್ತು ಅನ್ನೋವಂಥದ್ದನ್ನೇ ಗೊತ್ತಾಗ್ಲಿಲ್ಲಲ್ಲ ನಿಮಗೆ, ಗೊತ್ತಾಗ್ಲಿಲ್ಲಲ್ಲ. ಇದನ್ನಾಗಲೇ ಹೇಳಾಗಿದೆ, 38,000 ಚದರ ಕಿಲೋಮೀಟರ್ 1962ನೇ ಇಸ್ವಿಲಿ ಆಕ್ರಮಣ ಮಾಡಿದ್ದು ಬಿಟ್ಟರೆ ಅಲ್ಲಿಂದ ಇಲ್ಲಿ ತನಕ ಒಂದೇ ಒಂದು ಇಂಚು ಕೂಡ ಚೀನಾ ನಮ್ಮ ಗಡಿಯನ್ನು ತಗೊಳ್ಲಿಕ್ಕೆ ಆಗಲಿಲ್ಲ. ಕಿರಣ್ ರಿಜಿಜು ಇತ್ತೀಚೆಗೆ ಕೂಡ ಹೇಳಿದ್ರು ಪಾರ್ಲಿಮೆಂಟಲ್ಲಿ. ನಿಮಗೇನಾರ ಮಾತಾಡೋದಿದ್ರೆ ಪಾರ್ಲಿಮೆಂಟ್ ಇದೆ, ಅಲ್ಲಿ ಮಾತಾಡಿ. ಪಾರ್ಲಿಮೆಂಟಲ್ಲಿ ಕೇಳಿದ್ರು ಪೆಹಲ್ಗಾಮ್ ಬಗ್ಗೆ, ಅದನ್ನು ಕೂಡ ಉತ್ತರ ಕೊಟ್ಟಾಯ್ತು. ಪದೇ ಟ್ರಂಪ್ ಹೇಳಿದ್ದನ್ನೇ ನಾನು ನಂಬೋದು, ಟ್ರಂಪ್ ಹೇಳಿದ್ದೆ ನಾನು ನಂಬೋದು, ಡೆಡ್ ಎಕಾನಮಿ, ಹೌದು. ಪೆಹಲ್ಗಾಮ್ ಆಪರೇಷನ್ ಸಿಂಧೂರ ನಿಲ್ಲಿಸಿದ್ದೆ ನಾನು ಅಂತ ಟ್ರಂಪ್ ಹೇಳಿದ್ರೆ ಹೌದು, ಟ್ರಂಪ್ ಹೇಳಿದ್ದೆ ಸರಿ ಅಂತ ಹೇಳೋವಂಥದ್ದು. ಅದಕ್ಕೆ ಪ್ರಧಾನಮಂತ್ರಿಗಳು ಈಗ ಹೇಳಾಗಿದೆ, ಯಾರೇ ಒಬ್ಬರದು ಯಾವುದೇ ಸಂದೇಶ ಇಲ್ಲ, ನಾವೇ ತಗೊಂಡಂತಹ ನಿರ್ಧಾರ, ಆಪರೇಷನ್ ಸಿಂಧೂರ ಯಾಕೆ ನಿಲ್ಲಿಸಿದ್ದೀವಿ ಅಂತಲೂ ಹೇಳಾಗಿದೆ. ಆದರೂ ಕೂಡ ಇವ್ರಿಗೆ ಸಮಾಧಾನ ಇಲ್ಲ. ನಮ್ಮ ಸೈನ್ಯದ ಮೇಲೆ ಇವರಿಗೆ ಅನುಮಾನ, ಸೈನಿಕರ ಮೇಲೆ ಅನುಮಾನ, ಅವ್ರ ಬಗ್ಗೆ ಅವಮಾನ ಮಾಡೋವಂಥದ್ದು. ಹಾಗಾಗಿ ನಿನ್ನೆ ಏನು ಸುಪ್ರೀಂ ಕೋರ್ಟ್ ಹೇಳಿದೆ, ಅವರಿಗೆ ಜಸ್ಟಿಸ್ 2 ಬೆಂಚಿನ ಜಸ್ಟಿಸ್ಗಳು ಏನು ಹೇಳಿದ್ದಾರೆ ಇದನ್ನು ಮುಕ್ತಿ ಮಾಡಿದ್ದು ಸರಿ ಹೋಗಲಿಲ್ಲ. ಆದ್ರೂ ಕೂಡ ಅವ್ರು ಹೇಳಿದ್ದನ್ನು ಈಗಲಾದರೂ ರಾಹುಲ್ ಗಾಂಧಿ ಅವರು ತಿಳ್ಕೋಬೇಕು. ಬೌದ್ಧಿಕತೆ ಹರಾಜು, ನಮ್ಮ ದಿವಾಳಿತನ ಆಗಿದೆ ಕಾಂಗ್ರೆಸ್ನ ಬೌದ್ಧಿಕತೆ. ಯಾರು ಇವರಿಗೆ ಹೆಲ್ಪ್ ಮಾಡ್ತಾ ಇದ್ದಾರೋ, ಹೇಳ್ಕೊಡ್ತಾ ಇದ್ದಾರೋ, ರಾಹುಲ್ ಗಾಂಧಿ ಅವರಿಗೆ ಮತ್ತು ನಮ್ಮ ರಾಜ್ಯದ ನಾಯಕರುಗಳಿಗೆ ಹೊರಟಿದ್ರು. ಒಂದು ಸಂವಿಧಾನದ ಇದಿರಂತಹ ಒಂದು ಎಲೆಕ್ಷನ್ ಕಮಿಷನ್ ಬಗ್ಗೆ ಇವರಿಗೆ ನಂಬಿಕೆ ಇಲ್ಲ, ಎಲೆಕ್ಷನ್ ಕಮಿಷನ್ ಬಗ್ಗೆ ನಂಬಿಕೆ ಇಲ್ಲ. ಅದ್ರ ವಿರುದ್ಧ ಹೋರಾಟ ಎಲ್ಲಿ ಕರ್ನಾಟಕದಲ್ಲಿ ಕಾಂಗ್ರೆಸ್ಗೆ ಎಷ್ಟು ಸೀಟ್ ಸಿಕ್ಕಿದೆ ಲಾಸ್ಟ್ ಟೈಮಲ್ಲಿ? 136 ಸೀಟು. ಯಾವುದು ನಾವೇನೋ ಇಲ್ಲೇನೋ ಪ್ರಿಂಟ್ ಮಾಡಿ ಸೀಲ್ ಹಾಕಿದ್ದಲ್ಲ, ಇಲ್ಲೂ ಕೊಟ್ಟಿರೋದು EVM, ರಾಜ್ಯದಲ್ಲೂ ಕೊಟ್ಟಿದ್ದು EVM. 136 ಸೀಟ್ಗಳು ಬಂದಾಗ ಆ EVM ಸರಿ ಇದೆ. ಈಗ ಭಾರತದಲ್ಲಿ ನಡೆದಂತಹ ಇದು ಆ EVM ಸರಿ ಇಲ್ಲ. ಯಾಕೆ? ಬಿಹಾರ್ ಎಲೆಕ್ಷನ್ ಅಲ್ಲಿ ಸೋಲ್ತೀನಿ ಅನ್ನುವಂತಹ ಮನೋಭಾವಕ್ಕೆ 100% ನಾವು ಸೋಲ್ತೀವಿ ಅಂತ ಅಂದಮೇಲೆ ಈಗ EVMಗಳ ಬಗ್ಗೆ ರಾಹುಲ್ ಗಾಂಧಿ ಅವರು ಮಾತಾಡ್ತಾರೆ. ಅದು ಏನು? ಅದು ಒಂದು ಕಾನ್ಸ್ಟಿಟ್ಯೂಷನಲ್ ಬಾಡಿ, ಅದು
ಅದು ಎಲೆಕ್ಷನ್ ಕಮಿಷನ್ ಈಸ್ ಆಲ್ಸೋ ಎ ಕಾನ್ಸ್ಟಿಟ್ಯೂಷನಲ್ ಬಾಡಿ. ನಿಮಗೆ ಸಂವಿಧಾನದ ಬಗ್ಗೆನೂ ಗೌರವ ಇಲ್ಲ. ನಾವು ಅವಾಗ್ಲಿಂದನೂ ಹೇಳ್ಕೊಂತಾನೆ ಬಂದ್ವಿ, 47 ಆದಮೇಲೆ ಇವರು ಎಷ್ಟು ತಿದ್ದುಪಡಿಯನ್ನು ಮಾಡಿದರೆ, ಎಮರ್ಜೆನ್ಸಿ ತಂದಂತಹ ಕಾಂಗ್ರೆಸ್ಸು ಸಂವಿಧಾನದ ಬಗ್ಗೆ ಇವ್ರಿಗೆ ಗೌರವ ಇಲ್ಲ ಅಂತ ಹೇಳ್ಕೊಂತಾನೆ ಬಂದ್ವಿ. ಮತ್ತೆ ಪದೇ 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 ಅದನ್ನು ಪ್ರೂವ್ ಮಾಡ್ತಾ ಇದ್ದಾರೆ ರಾಹುಲ್ ಗಾಂಧಿಯವರು. ಹಾಗಾಗಿ ರಾಹುಲ್ ಗಾಂಧಿಯವರು ಅದೇ ರೀತಿ ನಮ್ಮ ರಾಜ್ಯದ ನಾಯಕರುಗಳು ಒಂದು ಸ್ವಲ್ಪ ಅರ್ಥಕೊಂಡ್ರು. ಸುಳ್ಳನ್ನು ಪದೇ ಪದೇ ಹೇಳೋ ಅಂಥದ್ದನ್ನು ಮನೋಭಾವ ಇದೆ, ಅದನ್ನು ನಿಲ್ಲಿಸ್ಬೇಕು. ಸಂತೋಷ್ ಲಾಡ್ ಅವರು ಅವ್ರು ಮಾಡ್ತಿರೋ ಕೆಲಸಗಳ ಬಗ್ಗೆ ನಮಗೆ ಗೌರವ ಇದೆ. ಆದರೆ ನೀವು ನಡ್ಕೊಳ್ತಾ ಇರೋಂತಹ ರೀತಿ, ದೇಶದ ಪ್ರಧಾನಮಂತ್ರಿಗಳ ಬಗ್ಗೆ ಹೇಳ್ತಾ ಇರೋವಂಥದ್ದು ಖಂಡಿತವಾಗ್ಲೂ ನಿಲ್ಲಿಸಲಿ. ಸರ್ಕಾರಿ ಕಾರ್ಯಕ್ರಮಗಳ ಈ ರೀತಿಯಾದಂತಹ ಅವರ ಏನು ಯೋಚನೆ ಇದೆ ಅದನ್ನು ಮಾಡಬೇಡಿ ಅಂತ ತಮ್ಮ ಮೂಲಕ ಕೇಳಲಿಕ್ಕೆ ಇಷ್ಟಪಡ್ತೀನಿ. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ.